ಆರ್ಥಿಕ ಶುಭಾಶಯಗಳು. ಎಲ್ಲರೂ ಆಯು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತಂತೇಳಿ ಆ ಭೋಗನಂದೀಶ್ವರ ಸ್ವಾಮಿ ಯೋಗನಂದೀಶ್ವರ ಸ್ವಾಮಿ ಕೈವಾರದ ನಾರಾಯಣ ಪ್ರತಾಪ್ನವರು ನಮ್ಮ ಸಿದ್ಧಿ ಸಾಯಿಬಾಬಾ ಅವರ ಆಶೀರ್ವಾದ ಜನತೆಗೆ ಸದಾ ಇರಲಿ. ಏನು ಈ ರೈತಾಪಿ ಜನಗಳು ಏನು ಕಷ್ಟ ನಷ್ಟಗಳಿದೆ ಈ ಹೊಸ ವರ್ಷದಲ್ಲಿ ಅವ್ರಿಗೆಲ್ಲ ಪರಿಹಾರ ಆಗಿ ಅವರಿಗೆ ಉತ್ತಮವಾದಂಥ ಭವಿಷ್ಯತ್ತು ಆರ್ಥಿಕವಾಗಿ ಸಬಲೀಕರಣ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ. ಈಗ 2024 ಕಳೆದು 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ 2025ರಲ್ಲಿ ದೇವರ ಆಶೀರ್ವಾದದಿಂದ ಜನ ನೆಮ್ಮದಿ ಸುಖ ಸಂತೋಷ ಸಮೃದ್ಧಿಯಿಂದ ಬಾಳಲಿ ಅಂತ ಹಾರೈಸ್ತಾ, ಏನು 2024ರಲ್ಲಿ ಕೆಲವು ದುರ್ಘಟನೆಗಳು ದುರಂತಗಳು ನಡೆದಿತ್ತು, ಅವಕ್ಕೆಲ್ಲ ಒಂದು ಮುಕ್ತಿ ಪಡೆದು ಜನ ಒಳ್ಳೆ ಮಳೆ ಬೆಳೆ ಮತ್ತು ಸೌಹಾರ್ದಯುತವಾಗಿ ಬಾಳ್ತಕ್ಕಂಥ ಒಂದು ಅವಕಾಶವನ್ನು ಭಗವಂತ ಕಲ್ಪಿಸಲಿ ಅಂತ ಹೇಳ್ತೇನೆ. ಇವತ್ತು 2025 ಒಂದು ಆಶಾದಾಯಕ ವರ್ಷ ಅಂತ ಈಗಾಗಲೇ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 2025 ಒಂದು ಒಳ್ಳೆಯ ವರ್ಷ ಆಗಲಿ. ಯಾಕಂದರೆ 2025 9 ವರ್ಷ ಟೋಟಲ್ 20-25 ಭಾಳ ಜನ ಇದು ಶುಭ ಸಂಖ್ಯೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ 25ರಲ್ಲಿ ದೇಶ ಮತ್ತು ಪ್ರಪಂಚದಲ್ಲಿ ಶಾಂತಿ ನೆಲೆಸಲಿ. ಇವತ್ತು ಪ್ರಪಂಚ ಎಲ್ಲ ಕಡೆ ಕ್ಷೋಭೆ ನೋಡ್ತಾ ಇದ್ವಿ. ಬಹಳಷ್ಟು ರಾಷ್ಟ್ರಗಳಲ್ಲಿ ಇದೆ 3ನೇ ಮಹಾಯುದ್ಧ ಭೀತಿ ಕೂಡ ಕಾಣ್ತಾ ಇದೆ. ಈ ಪ್ರಪಂಚದ ಜನ ನೆಮ್ಮದಿಯಿಂದ ಬಾಳ್ತಕ್ಕಂಥ ಒಂದು ಸೌಹಾರ್ದಿತ ವಾತಾವರಣ ನಿರ್ಮಾಣ ಆಗಿ ಎಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ 2025ರಲ್ಲಿ ಕಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಒಂದು ಒಳ್ಳೆಯ ವರ್ಷವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಒಂದು ಶುಭ ದಿನದಂದು ಅಂತ ಹೇಳಿ. ಪ್ರತಿ ವರ್ಷದಂತೆ ಇವತ್ತು ಕೂಡ ನಮ್ಮ ಕುಟುಂಬಕ್ಕೆ ಆತ್ಮೀಯರು ನಮ್ಮ JH ನಾಗರಾಜ್ ಅವರು ರಾಜಕೀಯವಾಗಿ ನಮ್ಮ ಜೊತೆ ಇದ್ದಾಗೂ ಇಲ್ದಾಗೂ ಎಲ್ಲ ಸಂದರ್ಭದಲ್ಲೂ ಕೂಡ ವೈಯಕ್ತಿಕವಾಗಿ ಆ ಸ್ನೇಹ ಹಾಗೇ ಇತ್ತು. ಯಾವುದೇ ಕಾರ್ಯಕ್ರಮಗಳಾದರೂ ನಮ್ಮ ಕುಟುಂಬದಲ್ಲಾದಾಗ ಅವರು ಭಾಗವಹಿಸ್ತಾರೆ. ಅವರು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಬಂದು ಶುಭ ಹಾರೈಸ್ತಾ ಇದ್ವಿ. ಇವತ್ತು ಕೂಡ ಬಂದು ಅವರಿಗೆ ದೇವರು ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ. ಥ್ಯಾಂಕ್ ಯು ಸರ್.